ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮಿಳು ಬಿಟ್ಟು ನಿಮಗಳಿಗೆಲ್ಲ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದರ ಬಗ್ಗೆ ಒಂದು ಕಂಟೆಂಟ್ ಆಗಿರಕ್ಕಂಥ ಒಂದು ವಿಡಿಯೋ ಆಗಿದೆ ಅಂದ್ಬಿಟ್ಟು. ಹೌದು, ಈ ಒಂದು 4th ಸೆಮ್ ವಿದ್ಯಾರ್ಥಿಗಳು ಸಾಕಷ್ಟು ಒಂದು ಕ್ವೆಶನ್ನ ಕೇಳ್ತಾಯಿದ್ರು. ಅದು ಏನು ಅನ್ನೋಕ್ಕಂಥದ್ದು ನಿಮಗೆ ತಮಿಳು ಬಿಟ್ಟು ಗೊತ್ತಾಗಿರುತ್ತೆ. ಹೌದು, ಈ ಒಂದು 4th ಸೆಮ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುವ ಸಾಧ್ಯತೆ ಇನ್ನೂ ಕೂಡ ಇದೆಯಾ ಅಂತ ಅನ್ನೋಕ್ಕಂಥ ಒಂದು ಕ್ವಶನ್ಗೆ ಆನ್ಸರ್ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದ್ರ ಜೊತೆಗೆ ಅಟ್ಲೀಸ್ಟ್ ಟೈಮ್ ಟೇಬಲ್ ಆದರೂ ಚೇಂಜಸ್ ಮಾಡಿ ನಮಗೆ ಗ್ಯಾಪ್ ಆದರೂ ಕೊಡ್ತಾರಾ ಅನ್ನೋಕ್ಕಂಥ ಒಂದು ಕ್ವಶನ್ಗೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆನ್ಸರ್ನ ಪ್ರೊವೈಡ್ ಮಾಡ್ತಿದ್ದೇನೆ. ಸೊ ಲೇಟ್ ಮಾಡೋದು ಬೇಡ, ಒನ್ ಬೈ ಒನ್ ನಿಮ್ಮ ಒಂದು ಕ್ವಶನ್ಸ್ಗಳಿಗೆ ಆನ್ಸರ್ನ ಕ್ಲಿಯರಾಗಿ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗುತ್ತೇನೆ, ಕ್ಲಾರಿಫೈ ಮಾಡ್ತಾ ಹೋಗ್ತೇನೆ. ಸೊ ದ ಫಸ್ಟ್ ಕ್ವಶನ್ ಈಸ್ ದೇರ್ ಎನಿ ಚಾನ್ಸಸ್ ಆಫ್ postponement of a 4th sem exam? ಆನ್ಸರ್ ನೋಡೋದಾದರೆ ನೋ, ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮ ಒಂದು 4th ಸೆಮ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುವುದಿಲ್ಲ. ನೀವು ಏನೇ ಮಾಡಿದರೂ ಕೂಡ 4th ಸೆಮ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುವುದಿಲ್ಲ. ಏನೇ ಮಾಡಿದರೂ ಕೂಡ ಪೋಸ್ಟ್ಪೋನ್ ಆಗುವುದಿಲ್ಲ. ಫಸ್ಟ್ ಕ್ವಶನ್ಗೆ ಆನ್ಸರ್ ನಿಮಗೆ ಗುರ್ತಾಯಿತು ಅಂದ್ಕೊಳ್ತೇನೆ. ಓಕೆ, ನಮಗೆ ಪೋಸ್ಟ್ಪೋನ್ ಬೇಡ, ಎಟ್ಲೀಸ್ಟ್ ಗ್ಯಾಪ್ ಏನೋ ಒಂದು ಮ್ಯಾಥ್ಸಿಗಿರ್ಬೋದು, MCಗಿರ್ಬೋದು, ಇನ್ನೂ ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಏನು ಒಂದಿನ ಗ್ಯಾಪ್ ಕೊಟ್ಟಿದ್ದಾರೆ, ಆ ಒಂದು ಗ್ಯಾಪ್ ಆದರೂ ಎಕ್ಸ್ಟೆಂಡ್ ಮಾಡಿಬಿಟ್ಟು ರೀಶೆಡ್ಯೂಲ್ಡ್ ಅಂದರೆ ಇನ್ನೊಂದು ಟೈಮ್ ಟೇಬಲ್ ಬಿಟ್ಟು ನಮಗೆ ಒಂದು ಸಮಯ ಅವಕಾಶವನ್ನು ಮಾಡಿಕೊಡ್ತಾರಾ ಅನ್ನೋಕ್ಕಂಥ ಒಂದು ಕ್ವಶನ್ಗೂ ಕೂಡ ಈಗ ಆನ್ಸರ್ ನೋಡೋದಾದರೆ ನೋ, ನಿಮಗೆ ಗ್ಯಾಪ್ಸ್ ಕೂಡ ಕೊಡುವುದಿಲ್ಲ. ಯಾವುದೇ ರೀತಿಯಲ್ಲೂ ಕೂಡ ರೀಶೆಡ್ಯೂಲ್ ಬರುವುದಿಲ್ಲ. ಟೈಮ್ ಟೇಬಲಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಚೇಂಜಸ್ ಆಗುವುದಿಲ್ಲ. ಹೇಗೆ ಹೇಳ್ತೀರಾ ನೀವು ಚೇಂಜಸ್ ಆಗುವುದಿಲ್ಲ ಅಂಥೇಳಿ? ಈ ಒಂದು ಕ್ವಶನ್ಗೆ ಆನ್ಸರ್ ನೋಡೋದಾದರೆ, ಸೊ ನಿನ್ನೆ VTU ವೈಸ್ ಚಾನ್ಸಲರ್ ಜೊತೆ ಮಾತಾಡಿದ್ದೇನೆ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ನಾವು ಯಾವುದೇ ರೀತಿಯಲ್ಲೂ ಕೂಡ ಪೋಸ್ಟ್ಪೋನ್ಮೆಂಟ್ ಮಾಡೋದಿಲ್ಲ. ನಾವು ಹೇಳಿದ್ವಿ ಪೋಸ್ಟ್ಪೋನ್ಮೆಂಟ್ ಬೇಡ, ಅಟ್ಲೀಸ್ಟ್ ಗ್ಯಾಪ್ ಆದರೂ ಕೊಡಿ ವಿದ್ಯಾರ್ಥಿಗಳೇ ಅಂತ ಕೇಳಿದ್ವಿ. ಅದಕ್ಕೆ ಅವ್ರು ಹೇಳಿದರು ಗ್ಯಾಪು ಕೂಡ ನಮಗೆ ಕೊಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಾವು ಅಕಾಡೆಮಿಕ್ ಇಯರ್ ಕ್ಯಾಲೆಂಡರ್ ಏನಿರುತ್ತೆ ಅದನ್ನು ನಾವು ಇವಾಗ ಎಲ್ಲ ಸೆಮಿಸ್ಟರ್ದು ಕೂಡ ಎಟ್ ಎ ಟೈಮ್ ಮಾಡಬೇಕಂತ ಇದ್ವಿ ಅಂತ. ಇದರ ಅರ್ಥ, ಈಗ ನಿಮ್ಮ ಜೂನಿಯರ್ಸ್ ಏನಿದ್ದಾರೆ ಅಂದರೆ ಫಸ್ಟ್ ಇಯರ್ ವಿದ್ಯಾರ್ಥಿಗಳು, ಸೆಕೆಂಡ್ ಸೆಮ್ ಬರೋದು ಹೋಗಿರಕ್ಕಂಥ ವಿದ್ಯಾರ್ಥಿಗಳು, ಮೊನ್ನೆ 7th ಆಗಸ್ಟ್ಗೆ ನಿಮ್ಮ ಒಂದು ಜೂನಿಯರ್ ಸೆಕೆಂಡ್ ಸೆಮ್ ವಿದ್ಯಾರ್ಥಿಗಳ ಎಕ್ಸಾಮ್ ಮುಗಿದಿದೆ. ಇನ್ನು ಎಕ್ಸಾಮ್ ಬಾಕಿ ಇರೋದು ನಿಮ್ಮ 4th ಸೆಮ್ದು ಜೊತೆಗೆ ಈ ಒಂದು 6th ಸೆಮ್ ವಿದ್ಯಾರ್ಥಿಗಳದ್ದು. ಈ ಒಂದು ಏನು ಗ್ಯಾಪ್ ಡಿಸ್ಟೆನ್ಸ್ ಆಗ್ತಿದೆ, ಏನೋ ಒಂದು ಡಿಫ್ರೆನ್ಸ್ ಆಗ್ತಿದೆ ಅಂತಂದರೆ, ನಿಮಗೂ ಜೂನಿಯರ್ಸ್ಗೂ ಸೀನಿಯರ್ಸ್ಗೂ 20 days to 1 month ಡಿಫ್ರೆನ್ಸ್ ಆಗ್ತಾಯಿದೆ ಎಕ್ಸಾಮ್ಸ್ಗಳಿಗೆ. ಅದು ಏನಕ್ಕೆ ಅಷ್ಟೊಂದು ಡಿಫ್ರೆನ್ಸ್ ಆಗ್ತಾಯಿದೆ ಅಂತಂದರೆ, ಈ ಕೊರೋನಾ ಬರೋದಕ್ಕಿಂತ ಮುಂಚೆ ಅಂದರೆ 21 ಸ್ಕೀಮ್ಗಿಂತ ಮುಂಚೆ 18 ಸ್ಕೀಮ್ ಇದ್ದಲ್ಲಿ ಯಾವ ರೀತಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಿದ್ರು ಅವರು ಅಂತಂದರೆ, ಫಸ್ಟ್ ಇಯರ್ ವಿದ್ಯಾರ್ಥಿ, ಸೆಕೆಂಡ್ ಇಯರ್ ವಿದ್ಯಾರ್ಥಿ, ಥರ್ಡ್ ಇಯರ್ ವಿದ್ಯಾರ್ಥಿ, ಫೈನಲ್ ಇಯರ್ ವಿದ್ಯಾರ್ಥಿ. ಅಂದರೆ ಥರ್ಡ್ ಇಯರ್ ವಿದ್ಯಾರ್ಥಿನೇ ಫೈನಲ್ ಇಯರ್ಗೆ ಹೋಗಿರ್ತಾನೆ. ಅಂದರೆ ಇವಾಗ ಫಸ್ಟ್ ಇಯರ್ ವಿದ್ಯಾರ್ಥಿ, ಸೆಕೆಂಡ್ ಇಯರ್ ವಿದ್ಯಾರ್ಥಿ, ಥರ್ಡ್ ಇಯರ್ ವಿದ್ಯಾರ್ಥಿ, ಈ 3 ಇಯರ್ ವಿದ್ಯಾರ್ಥಿಗಳನ್ನು ಎಕ್ಸಾಮ್ಸ್ಗಳನ್ನು ಎಟ್ ಎ ಟೈಮ್ ನಡೆಸಿದರು. ಅಂದರೆ ಒಂದು ಬೆಂಚಿಗೆ ಸೆಂಟರ್ ಸೆಕೆಂಡ್ ಇಯರ್ ವಿದ್ಯಾರ್ಥಿ ಇದ್ದರೆ, ಲೆಫ್ಟ್ ಸೈಡ್ ಫಸ್ಟ್ ಇಯರ್ ವಿದ್ಯಾರ್ಥಿ, ರೈಟ್ ಸೈಡ್ ಥರ್ಡ್ ಇಯರ್ ವಿದ್ಯಾರ್ಥಿ ಅಥವಾ ಫೈನಲ್ ಇಯರ್ ವಿದ್ಯಾರ್ಥಿ, ಈ ಥರ ಮಾಡಿ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಿದ್ರು. ಅಂದರೆ ನಿಮ್ಮ ಅಕ್ಕಪಕ್ಕ ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮ ಕ್ಲಾಸ್ಮೇಟ್ ಅವರು, ನಿಮ್ಮ ಡಿಫ್ರೆಂಟ್ ಬ್ರಾಂಚ್ ಅವರು ಇರುವುದಿಲ್ಲ. ಬಟ್ ಇವಾಗ ಯಾವ ಥರ ಎಕ್ಸಾಮ್ ನಡೀತಿದೆ ಅಂದರೆ, ಈಗ ಸೆಕೆಂಡ್ ಇಯರ್ ಎಕ್ಸಾಮ್ 4th ಸೆಮ್ ಎಕ್ಸಾಮ್ ನಡೀತಿದೆ ಇಟ್ಕೋ, ಒಂದೇ ಬೆಂಚಲ್ಲಿ ಲೆಫ್ಟ್ ಸೈಡು CSE ಡಿಪಾರ್ಟ್ಮೆಂಟ್ದು ವಿದ್ಯಾರ್ಥಿ ಇದ್ದರೆ, ರೈಟ್ ಸೈಡು EC ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿ, ಸೆಂಟರು ISC ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿ, ಇಲ್ಲ ಸಿವಿಲ್ ವಿದ್ಯಾರ್ಥಿ ಅಥವಾ ಮೆಕ್ಯಾನಿಕಲ್ ವಿದ್ಯಾರ್ಥಿ. ಈ ರೀತಿ ಸೀಟಿಂಗ್ ಅರೇಂಜ್ಮೆಂಟ್ ನಡೆದಿದೆ. ಇಲ್ಲಿ ಇಶ್ಯೂ ಆಗ್ತಿರೋದೇನಂತಂದರೆ, ಈ ಒಂದು ಸೀಟಿಂಗ್ ಈ ಥರ ಎಕ್ಸಾಮ್ ಕಂಡಕ್ಟ್ ಮಾಡೋದ್ರಿಂದ ಕೋರ್ ಸಬ್ಜೆಕ್ಟ್ಗಳಿಂದವೇ ಸಿವಿಲ್ ಡಿಪಾರ್ಟ್ಮೆಂಟಿಗೆ ಬೇರೆ, EC ಡಿಪಾರ್ಟ್ಮೆಂಟಿಗೆ ಬೇರೆ, CSE ಡಿಪಾರ್ಟ್ಮೆಂಟ್ಗೆ ಬೇರೆ. ಬಟ್ ಎಲೆಕ್ಟಿವ್ ಸಬ್ಜೆಕ್ಟ್ಸಿಗೆ ಬಂದಾಗ ಆ ಕಾಲೇಜ್ದವರು ಸೇಮ್ ಸಬ್ಜೆಕ್ಟ್ಗಳನ್ನ ತೊಗೊಂಡಿರ್ತಾರೆ. ಎಕ್ಸಾಂಪಲ್ ಬಯಾಲಜಿ ಇಟ್ಕೊಳ್ಳಿ. ಈಗ
ಸಿ ಎಸ್ ಸಿ ಡಿಪಾರ್ಟ್ಮೆಂಟ್ಗೂ ಬಯಾಲಜಿ, ಇ ಸಿ ಡಿಪಾರ್ಟ್ಮೆಂಟ್ಗೂ ಬಯಾಲಜಿ, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ಗೂ ಬಯಾಲಜಿ ಅಂತಂದಾಗ ಅಲ್ಲಿ 3 ವಿದ್ಯಾರ್ಥಿಗಳು ಒಂದೇ ಬೆಂಚಲ್ಲಿ ಕೂತಾಗ ಕಾಪಿಗಳು ನಡೆಯುತ್ತೆ. ಅಂದರೆ ಈಗ ಸಪೋಸ್ ಸೆಂಟ್ರಲ್ಲಿ ಕೂತಿರೋವಂಥ ಸಿ ಎಸ್ ಸಿ ವಿದ್ಯಾರ್ಥಿಗೆ ಹಾಗೂ ಅಕ್ಕಪಕ್ಕ ಕೂತಿರೋ ಮೆಕ್ಯಾನಿಕಲ್ ಹಾಗೂ ಇ ಸಿ ವಿದ್ಯಾರ್ಥಿಗಳಿಗೆ ಬಯಾಲಜಿ ಸೇಮ್ ಸಬ್ಜೆಕ್ಟ್ ಇರೋದರಿಂದ ಸೊ ನೋಡಿಕೊಂಡು ಕಾಪಿ ಮಾಡಿಕೊಂಡು ಒಬ್ರಿಗೊಬ್ರು ನೋಡ್ಕೊಂಡು ಡಿಸ್ಕಸ್ ಮಾಡಿ ಬರೀತಾರೆ. ಸೊ ಹಾಗಾಗಿ ಈ ರೀತಿ ಎಲ್ಲ ನಡೀತಾ ಇದೆ ಅಂತ ಅಂದ್ಬಿಟ್ಟು, ಸೊ ಈ ರೀತಿ ಆದರೆ ನಡೆಯಲ್ಲ. ಸೊ ನಾವು ಮೊದಲು 18 ಸ್ಕೀಮ್ ಯಾವ ರೀತಿ ಎಕ್ಸಾಮ್ಸ್ಗಳನ್ನ ನಡೆಸ್ತಿದ್ವಿ ಈ ಕೊರೋನಾ ಬರೋಕ್ಕಿಂತ ಮುಂಚೆ, ಅದೇ ರೀತಿ ಕೂಡ ಇವಾಗ ಅಂದರೆ ನೀವು ಇವಾಗ ಥರ್ಡ್ ಇಯರಿಗೆ ಹೋಗ್ತಿರಲ್ಲ, ಥರ್ಡ್ ಇಯರಿಗೆ ಎಂಟ್ರಿ ಆಗ್ತಿರಲ್ಲ, ಅಂದರೆ 5th ಸೆಮ್ಮಿಂದ ಆ 5th ಸೆಮ್ ಎಕ್ಸಾಮ್, ಆ ಒಂದು 5th ಸೆಮ್ ಹಿಡ್ಕೊಂಡು 5th ಸೆಮ್ ಎಕ್ಸಾಮ್ ಇಲ್ಲಿ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ತೀವಿ ನೋಡಿ. 1st ಸೆಮ್ ಎಕ್ಸಾಮ್, 3rd ಸೆಮ್ ಎಕ್ಸಾಮ್, 5th ಸೆಮ್ ಎಕ್ಸಾಮ್, 7th ಸೆಮ್ ಎಕ್ಸಾಮ್, ಈ ಎಲ್ಲ ಎಕ್ಸಾಮ್ಸ್ಗಳು ಕೂಡ ಎಟ್ ಎ ಟೈಮ್ ನಡೆಸ್ತಾರೆ ನಿಮ್ಮ ವಿ ಟಿ ಅವರು. ಸೊ ಅದು ಒಂದು ಕಾರಣಕ್ಕೋಸ್ಕರ ಅಕಾಡೆಮಿ ಇಯರ್ ಕ್ಯಾಲೆಂಡರ್ನ ಚೇಂಜಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ರೀತಿಯಲ್ಲಿ ಕೂಡ ಗ್ಯಾಪ್ ಕೂಡ ನಾವು ಕೊಡ್ತಾಯಿಲ್ಲ ಅಂತ ಹೇಳಿಬಿಟ್ಟು ಈ ಒಂದು ಕಾನ್ವರ್ಸೇಷನ್ ಇಷ್ಟು ನಡೆದಿದೆ. ಏನಕ್ಕೆ ಗ್ಯಾಪ್ ಕೂಡ ಕೊಡೋಲ್ಲ ಅಂತ ಹೇಳಿದ್ದೇನೆ, ಸೊ ಎಲ್ಲ ಇಯರ್ ಎಕ್ಸಾಮ್ನ ಎಟ್ ಎ ಟೈಮ್ ನಡೆಸಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಬೆಂಚ್ಗೆ ನೀವು ಸೆಂಟರ್ ನೀವಿದ್ರೆ ಲೆಫ್ಟ್ ಸೈಡ್ ಫಸ್ಟ್ ಇಯರು, ರೈಟ್ ಸೈಡ್ ಫೈನಲ್ ಇಯರು ಅಥವಾ ಥರ್ಡ್ ಇಯರು, ಈ ಥರ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೂಡಿಸ್ಬಿಟ್ಟು ನಿಮ್ಮ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮ ಒಂದು ಟೈಮ್ ಟೇಬಲ್ ಚೇಂಜಸ್ ಆಗೋದಿಲ್ಲ, ಪೋಸ್ಟ್ಪೋನ್ ಅಂತೂ ಆಗೋದೇ ಇಲ್ಲ, ಗ್ಯಾಪ್ಸ್ ಕೂಡ ಸಿಗುವುದಿಲ್ಲ. ಸೊ ಮತ್ತು ಗ್ಯಾಪ್ಸ್ ಇಲ್ಲ ನಾವು ಹೆಂಗೆ ಮಾಡಬೇಕು, ಹೆಂಗೆ ಸ್ಟಡಿ ಮಾಡಬೇಕು ಅಂದರೆ ಅದು ಹಣೆ ಬರ ಅಂತಲೇ ಹೇಳ್ಬೋದು, ಅದು ನಿಮ್ಮ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ವಿ ಟಿ ಯುಗಿರೋದೇ ಒಂದೇ ಚಾಲೆಂಜು, ಈ ಅಕಾಡೆಮಿಕ್ ಇಯರನ್ನು ಅವರು ಸರಿಪಡಿಸೋದು, ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿದ್ದಾರೆ. ಅದಕ್ಕಾಗಿ ಈ ಸಾರಿ 4th ಸೆಮ್ ವಿದ್ಯಾರ್ಥಿಗಳಿಗೆ ಹೊಡೆತ ಬಿದ್ದಿದೆ. ಅದೇ 2nd ಸೆಮ್ಮಿಗೆ ಬಿದ್ದಿರಲಿಲ್ಲ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ, ಅದೇ ನಿಮ್ಮ ಸೀನಿಯರ್ಗೆ ಬಿದ್ದಿಲ್ಲ. ಅವರಿಗೆ ಫಸ್ಟ್ ಇಯರ್ಗೆ ಈ ಮೊನ್ನೆ ಎಕ್ಸಾಮ್ ಬರೆದು ನೋಡಿ, ಅವರಿಗೆ ಆರಾಮ್ 3 to 4 ಡೇಸ್ ಗ್ಯಾಪ್ ಸಿಕ್ಕಿದೆ. ಈಗ ನಿಮ್ಮ ಸೀನಿಯರ್ಗೆ ಕೂಡ 3 to 4 ಡೇಸ್ ಗ್ಯಾಪ್ ಸಿಕ್ಕಿದೆ. ನಿಮಗೆ ಮಾತ್ರ 1 ಡೇ ಗ್ಯಾಪು, ಯಾಕಂದರೆ ನೀವು ಸೆಂಟ್ರಲ್ಲಿದ್ದೀರಾ. ರೀಸನ್ 3rd ಸೆಮ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರೋದ್ರಿಂದ. ಸೊ ಈ ರೀತಿ ಆಗಿಬಿಟ್ಟು ಇದೆ. ಸೊ ಹಾಗಾಗಿ ಏನು ಗ್ಯಾಪ್ ಕೊಟ್ಟಿದ್ದಾರೆ ಒಂದಿನ, ಅದರಲ್ಲೇ ನೀವು ಪ್ರಿಪ್ರೇಷನ್ ಮಾಡಬೇಕು. ಯಾಕಂದರೆ ನಿನ್ನೆ ಸಿಕ್ಕಾಪಟ್ಟೆ ಕಾನ್ವರ್ಸೇಷನ್ ಮಾಡಿ ಸಾಕಾಗಿದೆ. ಸೊ ಅವರು ಯಾವುದೇ ರೀತಿಯಲ್ಲಿ ಕೂಡ ಆಗೋದಿಲ್ಲ ಅದೇನಿದೆ ಅದೇ ಸೀರಿಯಲ್ ಪ್ರಕಾರ ನಡೆಯುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ನಿಮಗೆ ಆನ್ಸರ್ ಸಿಕ್ಕಿತ್ತು ಅಂತ ಅಂದ್ಕೊಳ್ತೇನೆ. ಸೊ ಇನ್ನು ಯಾವುದೇ ರೀತಿಯಲ್ಲಿ ಕೂಡ ನಿಮ್ಮ ತಲೆಯಲ್ಲಿ ಪೋಸ್ಟ್ಪೋನ್ ಆಗುತ್ತೆ ಅಥವಾ ಟೈಮ್ ಟೇಬಲ್ ಚೇಂಜ್ ಆಗುತ್ತೆ, ಗ್ಯಾಪ್ ಕೊಡ್ತಾರೆ ಅನ್ನೋಕ್ಕಂಥ ಒಂದು ಹೋಪ್ ಇದ್ದರೆ, ಒಂದು ಭರವಸೆ ಇದ್ದರೆ ದಯವಿಟ್ಟು ಅದನ್ನು ತಲೆಯಿಂದ ತೆಗೆದಾಕಿ. ಸೊ ನಿಮ್ಮ ಒಂದು ಇವತ್ತಿಂದ ಒಂದು 10 ದಿನ ಎಕ್ಸಾಮ್ಗೆ, ನಿಮ್ಮ ಥಿಯರಿ ಎಕ್ಸಾಮ್ಗೆ ಗ್ಯಾಪ್ ಇದೆ. ಐ ಥಿಂಕ್ ನಿಮ್ಮ ಲ್ಯಾಬ್ ಇಂಟರ್ನಲ್ಸ್ಗಳು ಲ್ಯಾಬ್ ಎಕ್ಸ್ಟರ್ನಲ್ ಎಕ್ಸಾಮ್ಸ್ಗಳು ಆಗಿರ್ಬೋದು ಅಥವಾ ಟೆಕ್ನಿಕಲ್ ಯೂಸಿಂಗ್ ರೇಟಿಂಗ್ ಲೆಟೆಕ್ಸ್ ಇರ್ಬೋದು, ಯಾವುದೇ ಇರ್ಬೋದು, ಇವು ಸಬ್ಜೆಕ್ಟ್ ಎಕ್ಸ್ಟರ್ನಲ್ ಲ್ಯಾಬ್ ನಡೆದಿದೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ಎಲ್ಲದೂ ಕೂಡ ಈ ಲ್ಯಾಬ್ ಎಕ್ಸಾಮ್ಸ್ಗಳನ್ನ ಚೆನ್ನಾಗಿ ಮಾಡಿ, ಅದಾದ ನಂತರ ಟೈಮ್ ವೇಸ್ಟ್ ಮಾಡದೇ ನಿಮ್ಮ ಒಂದು ಏನು 10 ದಿನಗಳ ಕಾಲ ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಆಗೋ ಬಾಕಿ ಇದೆ, ಅದರಲ್ಲಿ ಚೆನ್ನಾಗಿ ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಮಾಡಿ. ಸೊ ನಿಮಗೆ ನೋಟ್ಸ್, ಕ್ವಶನ್ಸ್, ಆನ್ಸರ್ಸ್, ಫಿಕ್ಸ್ ಕ್ವಶನ್ಸ್, ಆನ್ಸರ್ಸ್, ಎನಿಥಿಂಗ್, ಮಾಡೆಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ ಏನೇ ನಿಮ್ಗೆ ಬೇಕಿದ್ದಲ್ಲಿ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ, ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಇನ್ಸ್ಟಾದ್ದು ಜೊತೆಗೆ ಒಂದು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೊಟ್ಟಿರ್ತೇನೆ. ಅಲ್ಲಿ ಹೋಗಿ ಜಾಯ್ನ್ ಆಗಿ ನಿಮ್ಗೆ ಏನು ಮೆಟೀರಿಯಲ್ಸ್ ಬೇಕು ಅಲ್ಲಿ ಕೇಳಿ. ಸೊ ಎಲ್ಲ ರೀತಿಯಲ್ಲೂ ಕೂಡ ಪ್ರೊವೈಡ್ ಮಾಡುತ್ತೆ. ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.